ಇನ್ನು ಹಾಸನದ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಕೆ ವೇಳೆ ತಂದೆ ಎಚ್.ಡಿ. ರೇವಣ್ಣ, ಶಾಸಕರಾದ ಎ. ಮಂಜು, ಸಿಎನ್ ಬಾಲಕೃಷ್ಣ, ಸ್ವರೂಪ್ ಪ್ರಕಾಶ್ ಸಾಥ್ ಕೊಟ್ಟರು. ರೇವಣ್ಣ ಅವರು ಬಿಸಿಲಲ್ಲಿ ಬರಿಗಾಲಲ್ಲೇ ನಡ್ಕೊಂಡು ಡಿಸಿ ಕಚೇರಿಗೆ ಬಂದರು. ಇವತ್ತು ಸಾಂಪ್ರದಾಯಿಕವಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿರುವಂತಹ ಪ್ರಜ್ವಲ್ ರೇವಣ್ಣ ಏಪ್ರಿಲ್ 4ನೇ ತಾರೀಕು ತಮ್ಮ ಕಾರ್ಯಕರ್ತರೊಂದಿಗೆ ಅದ್ದೂರಿಯಾಗಿ ರ್ಯಾಲಿ ಮಾಡಿ ಬಳಿಕ ಮತ್ತೊಮ್ಮೆ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಇನ್ನು 4 ಕ್ಷೇತ್ರಗಳು ಕಗ್ಗಂಟಾಗಿ ಉಳಿದಿದೆ. ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ಟಿಕೆಟ್ ಫೈಟ್ ತಾರಕಕ್ಕೇರಿದೆ. ಇನ್ನು ಬಳ್ಳಾರಿ, ಚಾಮರಾಜನಗರದಲ್ಲೂ ಕೂಡ ಅಭ್ಯರ್ಥಿ ಆಯ್ಕೆಯ ಟೆನ್ಷನ್ ಇದೆ. ನಾಮಪತ್ರ ಸಲ್ಲಿಕೆ ಶುರುವಾದರೂ ಕೂಡ ಕಾಂಗ್ರೆಸ್ ಅಲ್ಲಿ ಪ್ರಮುಖವಾಗಿ 4 ಕ್ಷೇತ್ರಗಳಲ್ಲಿ ಕಗ್ಗಂಟು ಮಾತ್ರ ಸಾಲ್ವ್ ಆಗ್ತಲೇ ಇಲ್ಲ. ಅಭ್ಯರ್ಥಿಗಳನ್ನ ಫೈನಲ್ ಮಾಡೋಕೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆಗಳು ಈಗಲೂ ಮುಂದುವರೆದಿದೆ. ಈ 4 ಕ್ಷೇತ್ರಗಳ ಬಗ್ಗೆ ನೀವೇ ಡಿಸೈಡ್ ಮಾಡಿ, ಸಭೆ ಮಾಡಿ ಅಂತ ಹೇಳಿ ರಾಜ್ಯ ನಾಯಕರಿಗೆ ಹೈಕಮಾಂಡ್ ನಾಯಕರು ಸೂಚನೆಯನ್ನ ಕೊಟ್ಟಿದ್ರು. ಫೈನಲ್ ಆದ್ಮೇಲೆ ಯಾವ ಹೆಸರು ಆಯ್ಕೆ ಮಾಡಿದ್ದೀರಾ ಹೈಕಮಾಂಡ್ ನಾಯಕರಿಗೆ ತಿಳಿಸಿ ಅಂತ ಹೇಳಲಾಗಿತ್ತು. ಬಟ್ ಈ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರದಲ್ಲಿ ಕಗ್ಗಂಟು ಮುಂದುವರೆದಿದೆ. ಇನ್ನು ಬಳ್ಳಾರಿ ಮತ್ತೆ ಚಾಮರಾಜನಗರದಲ್ಲಿ ಒಂದೊಂದು ಹೆಸರನ್ನ ಫೈನಲ್ ಮಾಡಲಾಗಿದೆ. ಆದರೂ ಕೂಡ ಅಲ್ಲೂ 2-3 ಅಭ್ಯರ್ಥಿಗಳು ಪೈಪೋಟಿಯಲ್ಲಿ ಇದ್ದಾರೆ. ಚಾಮರಾಜನಗರ ಬೆಳವಣಿಗೆ ಅಂತಂದ್ರೆ ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮಹತ್ವದ ಬೆಳವಣಿಗೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಕೂಡ ಸಿಎಂ ಸೂಚನೆ ಮೇರೆಗೆ ಸುನಿಲ್ ಬೋಸ್ ಮೀಟ್ ಮಾಡಿದ್ದಾರೆ. ಅವರ ಬೆಂಬಲವನ್ನ ಕೇಳಿದ್ದಾರೆ. ಇನ್ನೊಂದು ಕಡೆ ಎಚ್.ವಿ. ನಂಜುಂಡಸ್ವಾಮಿ ಅವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಚಾಮರಾಜನಗರದಿಂದ ತನಿಗೆ ಟಿಕೆಟ್ ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾ ರಾಮಯ್ಯಗೆ ಟಿಕೆಟ್ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ವೀರಪ್ಪ ಮೊಯ್ಲಿ ಅವರು ರಕ್ಷಾ ರಾಮಯ್ಯಗೆ ಇನ್ನೂ ವಯಸ್ಸಿದೆ, ನನಗಿದೊಂದು ಬಾರಿ ಚಾನ್ಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕೋಲಾರದಲ್ಲಿ ರಮೇಶ್ ಕುಮಾರ್ ಬಣ ವರ್ಸಸ್ ಕೆ.ಎಚ್. ಮುನಿಯಪ್ಪ ಬಣದ ಫೈಟ್ ತಾರಕಕ್ಕೇರಿದೆ. ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ, ನಮ್ಮ ಕುಟುಂಬಕ್ಕೆ ಕೋಲಾರ ಟಿಕೆಟ್ ಸಿಗಲೇಬೇಕು ಅಂತ ಹೇಳಿ ರಮೇಶ್ ಕುಮಾರ್ ಬಣಕ್ಕೆ ಮುನಿಯಪ್ಪ ಮತ್ತೊಮ್ಮೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಮುನಿಯಪ್ಪ ಹೇಳಿರೋದಿಲ್ಲಿ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತನಾಗಿದ್ದೀನಿ, ಅವ್ರು ಎಲ್ಲ ಪಾರ್ಟಿ ನೋಡ್ಕೊಂಡು ಬಂದಿದ್ದಾರೆ. ರಮೇಶ್ ಕುಮಾರ್ ಬಣಕ್ಕೆ ಈ ರೀತಿ ಮುನಿಯಪ್ಪ ತಿರುಗೇಟನ್ನ ಕೊಟ್ಟಿದ್ದಾರೆ. ನಿನ್ನೆ ರಾಜೀನಾಮೆ ಒಂದು ಪ್ರಹಸನ ನಡೀತಲ್ಲ, ಮುನಿಯಪ್ಪ ಅಳಿಯನಿಗೆ ಅಕಸ್ಮಾತ್ ಟಿಕೆಟ್ ಕೊಟ್ರೆ ನಾವೆಲ್ಲ ರಾಜೀನಾಮೆ ಕೊಡ್ತೀವಿ ಅಂತ ರಾಜೀನಾಮೆ ಪತ್ರದ ಸಮೇತ ಬಂದಿದ್ರಲ್ಲ ಇಲ್ಲ ವಿಧಾನಸೌಧಕ್ಕೆ. ಅಕಸ್ಮಾತ್ ಅಳಿಯನಿಗೆ ಕೊಡ್ಲಿಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ, ನಂಗೆ ಸಚಿವ ಸ್ಥಾನನೂ ಬೇಡ, ಶಾಸಕ ಸ್ಥಾನನೂ ಬೇಡ, ನಾನೇನು ಕೇಳಿದ್ನ ನಿಮ್ಗೆ ನನ್ನ ಶಾಸಕನನ್ನಾಗಿ ಮಾಡಿ ಟಿಕೆಟ್ ಕೊಡಿ ಅಂತ. ನಾನು ಸಂಸದನಾಗಿ ಈ ಹಿಂದೆ ಆಯ್ಕೆಯಾಗಿದೆ. ಕಳೆದ ಬಾರಿ 2019ರಲ್ಲಿ ಸೋಲೋದಕ್ಕೆ ಇದೇ ರಮೇಶ್ ಕುಮಾರ್ ಬಣನೇ ಕಾರಣ. ಸೊ ಈಗ ಟಿಕೆಟ್ ಬೇಕು ಅಂತ ಕೂತಿದ್ದಾರೆ ಮುನಿಯಪ್ಪ. ಒಂದು 10 ನಿಮಿಷ ಮೀಟಿಂಗ್ ಇದೆ, ಅದಾದ್ಮೇಲೆ ಸಿಎಂ ಅವರು ಬರಲಿ. ಸಿಎಂ ಅವರು ಸುರೇಶ್ ಅವ್ರ ನಾಮಿನೇಷನ್ ಆದಮೇಲೆ ಬರ್ತಾರೆ, ನಾನು ಕೂಡ ಭೇಟಿ ಆಗ್ತೀನಿ. ನಮ್ಮ ಮನೆಗೆ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ, ಪ್ರಯತ್ನ ಮಾಡೋಣ, ಆಮೇಲೆ ಮಾತಾಡ್ತೀನಿ. ನಿಮ್ಮ ಸ್ಟ್ಯಾಂಡಲ್ಲಿ ಯಾವುದೇ ಬದಲಾವಣೆ ಇಲ್ವಾ? ನಮ್ಮ ಸ್ಟ್ಯಾಂಡಲ್ಲಿ ಬದಲಾವಣೆ ಇಲ್ಲ, ಹೈಕಮಾಂಡ್ ತೀರ್ಮಾನ. ನಮ್ಮಲ್ಲಿ ಏನಾದರೂ ಮಾಡ್ಕೊಳ್ಳಿ, ಕೆ.ಎಚ್. ಮುನಿಯಪ್ಪ ಅವರು ಎಲ್ಲ ಪಾರ್ಟಿ ನೋಡಿಗೆ ಬಂದವರು, ಅವ್ರ ಜೊತೆಗೆ ನಮ್ದೇನಪ್ಪ, ನಾವು ಸಿನ್ಸಿಯರ್ ಲಾಯಲ್ ಕಾಂಗ್ರೆಸ್ಗಿದ್ದೀವಿ, ಹೈಕಮಾಂಡ್ ಇದೆ ನಮಗೆ, ಅವ್ರು ಏನು ತೀರ್ಮಾನ ಹೇಳ್ತಾರೆ ಅದನ್ನು ನೋಡ್ಕೊಂಡಿರ್ತೀವಿ, ಅಷ್ಟಕ್ಕೆ ತೀರ್ಮಾನವಾಗಿದ್ದೀವಿ. ಆದರೆ ಸಿದ್ದರಾಮಯ್ಯನ ಮಾತಾಡೋದೇ ಮಾತಾಡ್ತೀನಿ, ಆಮೇಲೆ ನಿಮ್ಮನ್ನು ಮಾತಾಡ್ತೀನಿ. ಸಿದ್ದರಾಮಯ್ಯ ಬೇರೆ ಕ್ವಶನ್ ಮಾಡಬಾರ್ದು, ಸಿದ್ದರಾಮಯ್ಯನ ನೋಡಿದ ಮೇಲೆ ಮಾತಾಡ್ತೀನಿ ಅಂದರೆ ನೀವು ಅಲ್ಲಿಗೆ ಅರ್ಥ ಮಾಡ್ಕೊಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.